ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ತುಂಬ ದಿನಗಳ ಬ್ರೇಕ್ ನಂತರ ಇವತ್ತೊಂದು ಹೊಸ ವಿಡಿಯೋದ ಜೊತೆ ಬಂದಿದ್ದೇನೆ. ಹಾಗಾಗಿ ಒಂದು ಸಿಹಿ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ಸುಲಭ ಮಾಡೋದು, ರುಚಿ ಕೂಡ ತುಂಬಾನೇ ಸೂಪರ್ ಆಗಿ ಆಗ್ತದೆ. ಹಾಗೆ ಈ ಸಿಹಿಯನ್ನ ಮಾಡಲಿಕ್ಕೆ ನಾನು ಬೆಲ್ಲವನ್ನ ಬಳಸ್ತಾ ಇರೋದ್ರಿಂದ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ತಿನ್ಬಹುದು. ಇದನ್ನ ಮಾಡಲಿಕ್ಕೆ ನಾನು ಬಳಸ್ತಾ ಇರೋದು ನೇಂದ್ರ ಬಾಳೆಹಣ್ಣು. ಅರ್ಧ ಕೆಜಿ ಆಗುವಷ್ಟಿದೆ. ಸಿಪ್ಪೆಯನ್ನೆಲ್ಲ ತೆಗೆದು ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನ. ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು. ಆಗ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಹಣ್ಣಾಗಿಲ್ಲ ಅಂದರೆ ಅದು ರುಬ್ಬಿದಾಗ ತುಂಬ ಸ್ಮೂತ್ ಆಗೋದು ಇಲ್ಲ. ಹಾಗಾಗಿ ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣನ್ನು ಇದಕ್ಕೆ ಬಳಸೋದು ಉತ್ತಮ. ಎಷ್ಟು ಚೆನ್ನಾಗಿ ಹಣ್ಣಾಗಿರ್ತದೆ ಹಲ್ವ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಸಾಧ್ಯವಾದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ನೀರನ್ನು ಏನು ಹಾಕೋದು ಬೇಡ, ಹಾಗೆ ರುಬ್ಕೊಳ್ಬೇಕು. ಬಾಳೆಹಣ್ಣಿನಲ್ಲಿ ಯಾವುದೇ ಬಾಳೆಹಣ್ಣಾದರೂ ಬಳಸ್ಬೋದು, ಆದರೆ ನೇಂದ್ರ ಬಾಳೆಹಣ್ಣಿನ ಹಲ್ವ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಹಾಗೆ ತುಂಬ ಫೇಮಸ್ ಕೂಡ ಹೌದು. ಹಾಗಾಗಿ ನಾನು ನೇಂದ್ರ ಬಾಳೆಹಣ್ಣನ್ನು ಬಳಸಿ ಹಲ್ವವನ್ನು ಮಾಡ್ತಾ ಇದ್ದೇನೆ. ನಾರ್ಮಲ್ ಬಾಳೆಹಣ್ಣನ್ನು ಬಳಸಿ ಹಲ್ವವನ್ನು ಯಾವ ರೀತಿ ಮಾಡ್ಬೋದು ಅನ್ನುವಂತಹ ಒಂದು ವಿಡಿಯೋವನ್ನು ತುಂಬ ಹಿಂದೆ ನಾನು ಪೋಸ್ಟ್ ಮಾಡಿದ್ದೇನೆ. ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು, ನೇಂದ್ರ ಬಾಳೆಹಣ್ಣು ಇಲ್ಲ ಅಂತ ಅಂದರೆ. ರುಬ್ಬಿರುವ ಮಿಶ್ರಣವನ್ನು ದೊಡ್ಡ ಬಾಣಲೆಯಲ್ಲಿ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರಿಬೇಕು. ಹಸಿ ವಾಸನೆ ಹೋಗುವ ತನಕ ಹುರ್ಕೊಳ್ತಾ ಇದ್ದೇನೆ. ಬಣ್ಣ ಎಲ್ಲ ಬದಲಾಗ್ತದೆ, ಅಲ್ಲಿಯ ತನಕ ಹುರ್ಕೊಂಡು ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಪಲ್ಪ್ ಇದ್ರೆ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನು ಹಾಕ್ಕೊಂಡ್ರೆ ಸರಿಯಾಗ್ತದೆ. ಬಾಳೆಹಣ್ಣು ಸ್ವಲ್ಪ ಸಿಹಿಯಾಗಿರ್ತದೆ ಅಲ್ವಾ, ಹಾಗಾಗಿ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಮಗ್ಸ್ತಾ ಹೋಗಬೇಕು. ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದಷ್ಟು ಸ್ಮೂತಾಗಿ ರುಚಿಕರವಾಗಿ ಬರ್ತದೆ. ಮತ್ತೆ 1-2 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಮುಗಿಸ್ತಾ ಇದ್ದೇನೆ. ಸಣ್ಣ ಸಣ್ಣ ಗಂಟುಗಳಿರ್ತದೆ ನೋಡಿ, ಅದು ಚೆನ್ನಾಗಿ ಹಣ್ಣಾಗಿಲ್ಲ ಅಂದಾಗ ಸ್ವಲ್ಪ ಗಂಟು ಉಳಿತದೆ. ಈ ರೀತಿ ಮುಗಿಸ್ತಾ ಹೋದ ಹಾಗೆ ಅದೆಲ್ಲ ಕರಗಿ ಹೋಗ್ತದೆ, ಬಂದ ಹಾಗೆ ಕರಗ್ತದೆ. ಚಿಟಿಕೆ ಉಪ್ಪನ್ನು ಹಾಕಿದ್ದೇನೆ. ಬೆಲ್ಲವನ್ನು ಹಾಕಿದಾಗ ರುಚಿಯ ಬ್ಯಾಲೆನ್ಸಿಗೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಕೈ ಬಿಡದೆ ಇದನ್ನು ಮುಗಿಸ್ತಾನೆ ಇರಬೇಕಾಗ್ತದೆ. ಒಂದಷ್ಟು ಹೊತ್ತು ಮುಗಿಸಿದ ನಂತರ ಈ ರೀತಿ ಗಟ್ಟಿ ಆಗ್ತಾ ಬಂದಿದೆ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನೀಗಾಗಲೇ ಹೇಳಿದ ಹಾಗೆ ತುಪ್ಪ ಬಿದ್ದಷ್ಟು ಪರಿಮಳವಾಗಿ ರುಚಿಕರವಾಗಿ ಬರ್ತದೆ. ಸ್ವಲ್ಪ ತುಪ್ಪವನ್ನು ಹಾಕಿ ಮುಗಿಸ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಗಟ್ಟಿ ಆಗ್ತಾ ಬಂದ ನಂತರ ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಹೋಗಬೇಕು. ಸಾಧಾರಣ ಒಂದು 20-25 ನಿಮಿಷ ಆಗಿದೆ. ಪಾಕವನ್ನು ಚೆಕ್ ಮಾಡ್ತಾ ಇದ್ದೇನೆ. ನೀರಿನಲ್ಲಿ ಹಾಕಿ ನೋಡಿದಾಗ ಅದು ಸ್ಮೂತಾಗೇ ಇರಬೇಕು. ತುಂಬ ಗಟ್ಟಿ ಆಯಿತು ಅಂದರೆ ಪಾಕ ಏರಿತು ಅಂತ ಅರ್ಥ. ಇದು ನೋಡಿ ಸಾಧಾರಣ ಆಗಿದೆ. ನಿಮಗೆ ಎಷ್ಟು ಗಟ್ಟಿಯಾಗಿ ಬೇಕು ಅನ್ನೋದ್ರ ಮೇಲೆ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ತುಂಬ ಗಟ್ಟಿಯಾಗಿ ಬೇಕು ಅಂದರೆ ಮತ್ತೆ ಸ್ವಲ್ಪ ಮಗ್ಚ್ಕೊಂಡ್ರೆ ಆಯಿತು. ತುಂಬ ಗಟ್ಟಿ ಆದರೆ ನಂತರ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದು ಒಂದಷ್ಟು ಗಟ್ಟಿ ಆಗಿದೆ, ಇಷ್ಟ ಆದರೆ ಸಾಕು. ಇನ್ನೂ ಗಟ್ಟಿ ಆಗ್ತಾ ಹೋದರೆ ಚಾಕ್ಲೇಟ್ ರೀತಿ ಆಗ್ತದೆ. ನಾನು ಇದನ್ನು ತುಪ್ಪ ಸವರಿರುವ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತಣಿತಾ ಇದ್ದ ಹಾಗೆ ಬೆಚ್ಚಗೆ ಇರುವಾಗಲೇ ಇದನ್ನು ಮಾರ್ಕ್ ಮಾಡ್ಕೊಳ್ಳೋದು ಒಳ್ಳೆಯದು. ತುಂಬ ತಣ್ಣಗಾದ ನಂತರ ತುಂಬ ಗಟ್ಟಿ ಆದರೆ ಕಟ್ ಮಾಡೋದು ಕಷ್ಟ ಆಗ್ತದೆ. ನಾವು ಮನೆಯಲ್ಲಿ ಚಾಕುವಿನಲ್ಲೆಲ್ಲ ಕಟ್ ಮಾಡುವಾಗ ಸ್ವಲ್ಪ ಗಟ್ಟಿ ಆದರೆ ಅದನ್ನು ಕಟ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಲೆವೆಲ್ ಮಾಡಲಿಕ್ಕೆ ಒಂದು ತಟ್ಟೆಗೆ ತುಪ್ಪವನ್ನು ಸವರಿ ಈ ರೀತಿ ಚೆನ್ನಾಗಿ ನೀಟಾಗುವ ಹಾಗೆ ಮಾಡಿಕೊಂಡೆ. ಇವತ್ತಿನ ಈ ಬಾಳೆಹಣ್ಣಿನ ಹಲ್ವದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಅದೆಲ್ಲವನ್ನು ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸ್ವಲ್ಪ ತಣ್ಣಗಾಗ್ತಾ ಇದ್ದ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬನೇ ರುಚಿಕರವಾದಂತಹ ನೇಂದ್ರ ಬಾಳೆಹಣ್ಣಿನ ಹಲ್ವ ಮನೆಯಲ್ಲಿಯೇ ರೆಡಿ ಆಯಿತು. ನಿಮಗೂ ಕೂಡ ಇಷ್ಟ ಅಂತ ಅಂದರೆ ಖಂಡಿತ ನೇಂದ್ರ ಬಾಳೆಹಣ್ಣು ಸಿಕ್ಕಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.